ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಸೆಡ್ ಉತ್ಸವ ಪ್ರಾರಂಭ ಆಗುತ್ತೆ ಮೆಂಫಿಸ್ ನಗರದಲ್ಲಿ. ಆ ಒಂದು ಸ್ಮರಣಾರ್ಥವಾಗಿ ಅಲ್ಲಿ ಕಾರಾಗೃಹದಿಂದ ಕೈದಿಗಳನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಅತಿ ಕ್ರೂರ ಕೈದಿ ಅಂತ ಅನ್ನಿಸ್ಕೊಂಡಿದ್ದ ಜಡ್ಜ್ ಮಂಕ್ನನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಅವರೆಲ್ಲರೂ ಮೆನೆಪ್ಟ ತಂಗಿದ್ದಂತಹ ಅತಿಥಿ ಗೃಹದ ಮುಂದಿನಿಂದಲೇ ಎಲ್ಲರೂ ಹಾದು ಹೋಗ್ತಾರೆ. ಅವರನ್ನೆಲ್ಲ ಈ ಮೆನೆಪ್ಟ ಮತ್ತು ಅವನ ಅಂಗರಕ್ಷಕರು ಕೂಡ ನೋಡ್ತಾರೆ. ಆ ನಂತರ ಹಾಗೆ ನಿದ್ದೆ ಮಾಡೋಕ್ಕೆ ಅಂತ ಪ್ರಾರಂಭ ಮಾಡಿದಾಗ ಒಂದಷ್ಟು ಜನ ಈಟಿಯನ್ನು ಇಟ್ಕೊಂಡಿದ್ದಂತಹ ಭಟರು ಬರ್ತಾರೆ. ಬಂದುಬಿಟ್ಟು ಔಟ ಮತ್ತು ಬೆಕ್ ಇವರನ್ನು ಸುತ್ತುವರಿತಾರೆ. ಸುತ್ತುವರೆದ ನಂತರ ಇನ್ನಷ್ಟು ಜನ ಬಂದು ಮೆನೆಪ್ಟನನ್ನು ಕೂಡ ಬಂಧಿಸ್ಕೊತಾರೆ. ನಡೀರಿ ಕಾರಾಗೃಹಕ್ಕೆ ಅಂತೇಳಿ ಅಂತಾರೆ. ಬಟ ಹಿಂದೆ ಯಾವಾಗಲೂ ಒಮ್ಮೆ ಹೇಳಿದ್ದು ಮೆನೆಪ್ಟಾಗೆ ನೆನಪಾಗುತ್ತೆ. ಅತಿಥಿ ಗೃಹದ ಹತ್ತಿರದಲ್ಲೇ ಕಾರಾಗೃಹ ಇದೆ ಅನ್ನೋದು ಅವನಿಗೂ ಗೊತ್ತಾಗುತ್ತೆ. ಅಂದರೆ ಇನ್ನು ಮುಂದೆ ತಾನು ಕಾರಾಗೃಹದಲ್ಲಿ ಇರಬೇಕಾಗುತ್ತಾ ಅಂತ ಅಂದ್ಕೊಳ್ತಾನೆ. ಚಂದ್ರನ ಮಂದ ಪ್ರಕಾಶ ಪಂಜುಗಳ ಜೊತೆಗೆ ಓಡಾಡಬೇಕು. ಆ ಥರ ಮಂದವಾಗಿರುತ್ತೆ ಬೆಳಕು. ಕಟ್ಟಡಗಳ ನೀಳ ನೆರಳುಗಳಿಂದ ಆ ಪರಿಸರ ಆವೃತವಾಗಿರುತ್ತೆ. ಕಾರಾಗೃಹದ ಅಧಿಕಾರಿ ಒಬ್ಬ ಅಲ್ಲಿ ನಿಂತಿರ್ತಾನೆ. ಒಂದಿಬ್ಬರು ಭಟರು ಪಂಜಗಳನ್ನು ತರುತ್ತಾರೆ. ಅವರಲ್ಲಿ ಒಬ್ಬನನ್ನು ಔಟ್ ಮತ್ತು ಬೆಕ್ರನ್ನು ಹಿಡ್ಕೊಂಡಿದ್ದಂತಹ ಭಟರು ಹಿಂಬಾಲಿಸ್ತಾರೆ. ಮೆನೆಪ್ಟನ್ಗೆ ಆಗ ಗೊತ್ತಾಗುತ್ತೆ, ನಮ್ಮನ್ನು ಬೇರ್ಪಡಿಸ್ತಾ ಇದ್ದಾರೆ ಇವರು. ಅಲ್ಲಿರೋ ಕಲ್ಲಿನ ಕಟ್ಟಡದ ಒಳಗಡೆಗೆ ಔಟ ಮತ್ತು ಬೆಕ್ರನ್ನು ತಳ್ಳುತ್ತಾರೆ. ಮತ್ತೊಂದು ಪಂಜು ಹಿಡ್ಕೊಂಡವನು ದಳಪತಿಗೂ ಮತ್ತು ನಾಯಕನನ್ನು ಸುತ್ತುವರೆದಿದ್ದಂತಹ ಯೋಧರ ಗುಂಪಿಗೆ ದಾರಿ ತೋರಿಸ್ಕೊಂಡು ಹೋಗ್ತಾನೆ ಮುಂದೆ. ಆ ಕಟ್ಟಡದ ಇನ್ನೊಂದು ಪಾರ್ಶ್ವದಲ್ಲಿ ಒಂದು ಬಾಗಿಲಿರುತ್ತೆ. ಇದೇನಿಲ್ಲಿ ಕಾವಲುಗಾರರೇ ಇಲ್ವಲ್ಲ ಅಂಥೇಳಿ ಮೆನೆಪ್ಟ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ತಕ್ಷಣ ಗೊತ್ತಾಗುತ್ತೆ, ಎಲ್ಲ ಬಂದಿಗಳು ಇಲ್ಲಿಂದ ಮುಕ್ತರಾಗಿದ್ದಾರೆ, ಇದು ಈಗ ಖಾಲಿಯಾಗಿರೋ ಸೆರೆಮನೆ ಅಂತ ಅಂದ್ಕೊಳ್ತಾನೆ. ಅಲ್ಲಿದ್ದ ಬಾಗಿಲು ಒಂದು ಮೊಳದಷ್ಟು ದಪ್ಪ ಇರುತ್ತೆ. 4-6 ಜನ ಬಲ ಪ್ರಯೋಗ ಮಾಡಿದ ನಂತರ ಅದು ತೆಕ್ಕೊಳ್ಳುತ್ತೆ. ಆ ಬಾಗಿಲು ಒಬ್ಬನನ್ನು ಒಳಕ್ಕೆ ಬಿಡೋಷ್ಟು ಮಾತ್ರ ತೆಕ್ಕೊಳ್ಳುತ್ತೆ. ಮುಂದೆ ಮುಂದೆ ಪಂಜಿನ ಬೆಳಕು ಮೆಟ್ಲುಗಳನ್ನು ತೋರಿಸ್ಕೊಳ್ತಾ ಹೋಗುತ್ತೆ. ಕೆಳಗಡೆಗೆ ಇಳಿಯಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಇದು ಗೋರಿ ಥರ ಇದೆಯಾ, ಶಾಶ್ವತ ಮನೆಗೂ ಸೆರೆಮನೆಗೂ ಏನು ವ್ಯತ್ಯಾಸ ಅಂತ ಮೆನೆಪ್ಟ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಎಲ್ಲರೂ ಇಳಿಯಕ್ಕೆ ಪ್ರಾರಂಭ ಮಾಡ್ತಾರೆ. ಪಂಜು ಮುಂದೆ ಮುಂದೆ ಬೆಳಕು ತೋರಿಸ್ತಾ ಹೋಗುತ್ತೆ. ಮೆಟ್ಟಿಲುಗಳು ಕೂಡ ಇಳ್ಕೊತ ಇವರೆಲ್ಲ ಬರ್ತಾರೆ. ಎಡಗಡೆ ತಿರುಗ್ತಾರೆ, ಬಲಕ್ಕೆ ತಿರ್ತಾರೆ, ನಿಂತ್ಕೊತಾರೆ. ಮತ್ತೊಂದು ಬಾಗಿಲು ಬರುತ್ತೆ ಅಲ್ಲಿ. ಮತ್ತೆ ಅವರೋಹಣ ಶುರು ಆಗುತ್ತೆ. ಮತ್ತು ಒಂದು ಬಾಗಿಲು ಸಿಕ್ಕತ್ತೆ. ಅದು ಸ್ವಲ್ಪ ತೆರ್ಕೊಂಡ ನಂತರ ದಳಪತಿ ಪಕ್ಕಕ್ಕೆ ಜರುಗ್ತಾನೆ. ಯಾರೋ ಒಬ್ಬರು ಮೆನೆಪ್ಟನನ್ನು ಹಿಂದಿನಿಂದ ತಳ್ಳುತ್ತಾರೆ. ಅವನು ಮುಂದಕ್ಕೆ ಮುಗ್ಗರಿಸಿ ಬೀಳ್ತಾನೆ. ತಕ್ಷಣ ಬಾಗಿಲು ಮುಚ್ಚಿಕೊಳ್ಳುತ್ತೆ. ಅಲ್ಲೆಲ್ಲ ಕತ್ತಲು ಕವಿದು ಬಿಡುತ್ತೆ. ಮೆಟ್ಟಿಲುಗಳನ್ನು ಏರಿ ನಿರ್ಗಮಿಸಿದ ಆ ಒಂದು ದಳದ ಜನರ ಕಾಲಿನ ಸಪ್ಪಳ ಕ್ಷೀಣ ಆಗ್ತಾ ಹೋಗುತ್ತೆ. ಅಂದರೆ ಬಾಗಿಲು ಮುಚ್ಚಿದ್ದಾರೆ ಅಂತ ಕಾಣುತ್ತೆ. ಅದ್ರ ಮೇಲ್ಗಡೆ ಇನ್ನೂ ಒಂದಿದೆಯಾ, ಅದಾದಮೇಲೆ ಇನ್ನೂ ಒಂದಿಷ್ಟು ಬೆಳೆದಿಂಗಳಿದೆಯಾ ಅಂತ ಮೆನೆಪ್ಟ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಹಿಂದಕ್ಕೆ ಹೊರಳ್ತಾನೆ, ಬಾಗಿಲನ್ನು ಮುಟ್ತಾನೆ, ಪಕ್ಕಕ್ಕೆ ಸರಿತಾನೆ. ಕೈ ಚಾಚಿದಾಗ ಕಲ್ಲಿನ ತಣುಪು ಸ್ಪರ್ಶ ಅವನಿಗಾಗತ್ತೆ. ಬಹಳ ಹೊತ್ತು ನಾಯಕ ಅಲ್ಲೇ ನಿಂತೇ ಇರ್ತಾನೆ. ಎಲ್ಲ ಕಡೆನೂ ನಿಶ್ಶಬ್ದವಾಗಿರುತ್ತೆ. ಬಹಳ ಮಟ್ಟಿಗೆ ಗಾಳಿ ಕೂಡ ಸ್ತಬ್ಧವಾಗಿರುತ್ತೆ. ಎಲ್ಲಾದರೂ ಒಂದೆರಡು ತೂತುಗಳಿದೆಯೇನೋ ಅಂತ ಕಾಣುತ್ತೆ ಅಂತ ಅಂದ್ಕೊಳ್ತಾನೆ. ಅಲ್ಲಿ ಇಷ್ಟ ಇಲ್ಲದೆ ಇರೋಂತಹ ಒಂದು ಕಮಟು ವಾಸನೆ ಇರುತ್ತೆ. ತನ್ನ ಧ್ವನಿ ತನಗೆ ಕೇಳಿಸುತ್ತೋ ಇಲ್ವೋ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಬಟ ಬಟ ಅಂತ ಕೂಗ್ತಾನೆ. ಆನಂತರ ನೆಫೀಸ್, ರಾಮೇರಿ ಅಂತ ಕೂಗ್ತಾನೆ. ಯಾವ ಸದ್ದು ಅಲ್ಲಿಂದ ಹೊರಗಡೆ ಹೋಗೋದಿಲ್ಲ. ಅಲ್ಲೇ ಗುಯ್ ಗುಯ್ ಅಂತ ಸುತ್ತಾಡ್ತಾ ಇರುತ್ತೆ. ಇವನು ಆಡಿದ ಪ್ರತಿ ಮಾತು ಕೂಡ. ಮೆನೆಪ್ಟ ನಿರಾಶನಾಗಿ ಗೋಡೆಗೆ ಹೊರಕೊಳ್ತಾನೆ. ಹಾಗೆ ಕೆಳಕ್ಕೆ ಜಾರ್ತಾನೆ, ಹೊರಗೆ ಕೂತ್ಕೊತಾನೆ. ಮುಗುಳುನಗೆ ಧ್ವನಿ ಪಡೆಯೋಕ್ಕೆ ಮುಂಚೆನೆ ಯಾವುದು ಆಗಬಾರ್ದು ಅಂತ ನಾನು ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇದೆಯಾ ಅಥವಾ ಹಾಗೆ ಹೋಯ್ತಾ? ಬಟ ಎಲ್ಲಿ ಹೋದೆ ನೀನು ಅಂತ ಮನಸ್ಸಿನಲ್ಲೇ ಮೆನೆಪ್ಟ ಅಂದ್ಕೊಳ್ತಾನೆ. ಅವನಿಗೆ ಮತ್ತೆ ಯೋಚನೆ ಶುರು ಆಗುತ್ತೆ. ಔಟ ಮತ್ತು ಬೆಕ್ ನನ್ನ ರಕ್ಷಣೆಗೆ ಅಂತ ನಿಯೋಜಿತರಾಗಿದ್ರು. ಪಾಪ ಕೆಲಸ ತಮ್ಮಿಂದ ಸರಿಯಾಗಿ ಆಗಲಿಲ್ಲ ಅಂತ ಅವರು ಎಷ್ಟು ದುಃಖ ಪಡ್ತಾ ಇದ್ದಾರೋ. ಸಮಾಧಾನ ಹೇಳಬೇಕು ಅವ್ರಿಗೆ. ಅವರೇನಾದರೂ ಪಕ್ಕದ ಕೊಠಡಿಯಲ್ಲಿದ್ದರೆ ನನ್ನ ಮಾತು ಅವ್ರಿಗೆ ಕೇಳಿಸ್ತಿತ್ತೋ ಏನೋ. ಹೆಸರಿಡೋದು ಕೂಗ್ಲ ಅವ್ರಿಗೆ ಅಂತ ಅನಿಸುತ್ತೆ. ಮರುಕ್ಷಣವೇ ಔಟ್ ಬೆಕ್ ಅಂತ ಜೋರಾಗಿ ಕೂಗ್ತಾನೆ. ಆದರೆ ಅವನ ಧ್ವನಿ ಅಲ್ಲೇ ಪ್ರತಿಧ್ವನಿ ಕೊಟ್ಕೊಂಡು ಅಲ್ಲೇ ಇರುತ್ತೆ. ಕೇಳಿಸಿದ್ರೆ ಅವರಿಂದ ಮಾರ್ನುಡಿ ಬರುತ್ತೆ.
ಅಂತ ಅಂದ್ಕೊಳ್ತಾನೆ. ಆದರೆ ಯಾವುದೇ ಮಾರುನುಡಿ ಬರೋದಿಲ್ಲ. ಆಗ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ, ಇದು ನೆಲಮಾಳಿಗೆಯಲ್ಲಿ ಇರ್ತಕ್ಕಂತಹ ಒಂದು ಕೊಠಡಿ, ಸದ್ದು ಹೊರಗಡೆ ಹೋಗೋದಿಲ್ಲ, ಅಲ್ಲಿಂದ ಸದ್ದು ಕೂಡ ಒಳಗಡೆಗೆ ಬರೋದಿಲ್ಲ ಅಂತ ಅನಿಸುತ್ತೆ. ಇನ್ನು ಈ ಕಡೆ ಔಟ ಮತ್ತು ಬೆಕ್ಕರನ್ನು ಒಂದು ಪೆಟ್ಟಿಗೆ ಆಕಾರದ ವಿಶಾಲ ಕಟ್ಟಡದ ಒಳಗಡೆಗೆ ತಳ್ಳಿರ್ತಾರೆ. ಅಲ್ಲಿ ಎಲ್ಲ ವಿಮುಕ್ತರಾಗಿದ್ದಂತಹ 188 ಜನ ಕೈದಿಗಳು ಇದ್ದ ಜಾಗ ಅದು. ಛಾವಣಿ ಕೂಡ ಕಲ್ಲಿನ ಛಾವಣಿ, ಅದರಲ್ಲಿ ಅನೇಕ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಚಂದ್ರನ ಮೊಬ್ಬು ಬೆಳಕು ಆ ತೂತುಗಳ ಎಡೆಯಿಂದ ಒಳಗಡೆಗೆ ಬರ್ತಾ ಇರುತ್ತೆ. ಜಾಗದ ಒಂದು ಬದಿಯ ಉದ್ದಕ್ಕೂ ಅರ್ಧ ಮೊಳ ಎತ್ತರದಷ್ಟು ಮರಳ ದಿನ್ನೆ ಇರುತ್ತೆ. ಅದರ ಉಪಯೋಗ ಏನು ಅನ್ನೋದು ಅವರಿಬ್ಬರಿಗೂ ಗೊತ್ತಿರುತ್ತೆ, ಏಕೆಂದರೆ ಅದು ಒಂದು ರೀತಿಯ ಶೌಚಗೃಹ ಇದ್ದ ಹಾಗೆ. ಮೂಲೆಯಲ್ಲೇನೆ ನೆಲವನ್ನು ತೋಡಿ ಒಂದು ನೀರಿನ ತೊಟ್ಟಿ ಥರ ಮಾಡಿರ್ತಾರೆ. ತನ್ನ ಯಾತನೆಯ ಮಧ್ಯೆ ಕೂಡ ಔಟ ಇದನ್ನು ನೋಡಿರ್ತಾನೆ. ಆದ್ರೆ ಬೆಕ್ ಏನನ್ನು ನೋಡಿರೋದಿಲ್ಲ. ಗಟ್ಟಿಯಾಗಿ ಅಳಕ್ಕೆ ಶುರು ಮಾಡ್ತಾನೆ. ತಾನು ಕಾವಲು ಕೂತಿದ್ದು ಹೀಗಾಯ್ತಲ್ಲ, ನಮ್ಮ ಮುಖ್ಯಸ್ಥ ಅಂದರೆ ನಾಯಕ ಸೆರೆಗೆ ಆಗ್ಬಿಟ್ಟ, ನಾನು 50ರ ಮುಖ್ಯಸ್ಥರಾಗಿದ್ದರೂ ಕೂಡ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಕ್ನೆಮ್ಹೋಟೆಪ್ನ ಅಂತಹ ದಳಪತಿಯ ವಿಶ್ವಾಸಕ್ಕೆ ಪಾತ್ರನಾಗಿದ್ದೆ. ನಾಯಕರ ಅಂಗರಕ್ಷಣೆಯಲ್ಲಿ ದೊಡ್ಡ ಹೊಣೆ ನನಗಾಗಿತ್ತು. ಆದರೆ ಏನಾಗಿ ಹೋಯಿತು, ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ವಲ್ಲ ಅಂತ ಮತ್ತೆ ಮತ್ತೆ ದುಃಖಿಸ್ತಾ ಇರ್ತಾನೆ. ಔಟ ಗೋಡೆಗಳನ್ನು ತಡ್ಕಾಡ್ತಾನೆ. ತಪ್ಪಿಸ್ಕೊಳಕ್ಕಾಗತ್ತಾ ಅಂತ ನೋಡ್ತಾನೆ. ಬಾಗಿಲಿನ ಒಳಮೈಯನ್ನು ಮುಟ್ಟಿ ನೋಡ್ತಾನೆ. ಎದೆ ಮಟ್ಟದಲ್ಲಿ ಒಂದು ಚೌಕಾಕಾರದಲ್ಲಿ ಒಂದು ಸಂಧಿ ಇಟ್ಟಿರ್ತಾರೆ. ಮುಷ್ಟಿ ತೂರೋಷ್ಟು ಸಾಲೋಷ್ಟು ಮಾತ್ರ ಒಂದು ವಿಸ್ತಾರವಾದ ಜಾಗ ಇರುತ್ತಲ್ಲಿ. ಹೊರಗಡೆಯಿಂದ ತೆರೆಯುವಂತಹ ವ್ಯವಸ್ಥೆ ಮಾಡಿರ್ತಾರೆ. ಆ ಬಾಗಿಲಿಗೆ ಕಿವಿ ಕೊಟ್ಟು ಅವನು ಆಲಿಸ್ತಾನೆ. ಅಸ್ಪಷ್ಟವಾದ ಸ್ವರಗಳು ಕೇಳುತ್ತೆ. ಹೊರಗಡೆ ಜನರು ಇರಬಹುದಾ ಅನ್ಸುತ್ತೆ. ಕಾವಲು ಭಟ್ರು ಇರಬಹುದು, ಅಥವಾ ಅರಮನೆ ಸೇವಕರು ಇರಬಹುದು. ಬಹುಶಃ ನಮ್ಮ ನಾಯಕರನ್ನು ಇಲ್ಲೇ ಸಮೀಪದಲ್ಲಿ ಎಲ್ಲೋ ಇಟ್ಟಿರಬಹುದು ಅಂತ ಕಾಣುತ್ತೆ. ಆದರೆ ಎಲ್ಲಿಟ್ಟಿರ್ಬೋದು? ನೆಲಮಾಳಿಗೆನಲ್ಲ. ಸೆಡ್ ಉತ್ಸವ ಮುಗಿಸಿ ಇನ್ನು ನಾವು ನಮ್ಮೂರಿಗೆ ಪ್ರಯಾಣ ಅಂದ್ಕೊಳ್ಳುವಾಗ ಹಿಂಗಾಗೋಯ್ತಲ್ಲ. ಪೆರೋಗೆ ಯೌವನ ಪ್ರಾಪ್ತ ಆಗೋ ಹರ್ಷದ ನೆನಪಿಗೆ ಆ ಗೋರಿ ದರೋಡೆಕಾರನಾಗಿದ್ದ ಜಡ್ಜ್ ಮಂಕನ್ನು ಕೂಡ ಬಿಟ್ಟಿದ್ದಾರೆ. ಕಳ್ಳಕಾಕರನ್ನ, ಕೊಲೆ ಪಾತಕಿಗಳನ್ನ ಕಾರಾಗೃಹದಿಂದ ಹೊರಗೆ ಬಿಟ್ಟಿದ್ದಾರೆ. ಆದರೆ ನಾವು ಅತಿಥಿಗಳು ಅನ್ನಿಸ್ಕೊಂಡಿದ್ವಿ, ನಮ್ಮನ್ನು ಸೆರೆ ಒಳಗೆ ದೂಕಿದಾರಲ್ಲ ಅಂತ ಅವನು ಸಿಟ್ಟಿನಿಂದನೇ ಹಲ್ಲು ಕಡಿತಾನೆ. ಒಳಗಿಂದ ಒಂದಷ್ಟು ನೋವು ನರಳಾಟವಾಗಿ ಮಾರ್ಪಾಟಾಗಿ ಅವನು ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಬೆಕ್ ತನ್ನ ಅಳು ನಿಲ್ಲಿಸ್ತಾನೆ. ಅವನು ಹೇಳ್ತಾನೆ, ಅಣ್ಣ ಇದೇನು ಹೀಗಾಗೋಯ್ತು ಅಂದಾಗ ಔಟ್ ಹೇಳ್ತಾನೆ, ಧೈರ್ಯ ಗೆಡಬಾರ್ದು ಅಂತ. ಔಟ್ ಹಾಗೆ ಹೇಳಿದ್ದನ್ನು ನೋಡಿ ಬೆಕ್ಕಿಗೂ ಕೂಡ ಸ್ವಲ್ಪ ಸಮಾಧಾನ ಬರುತ್ತೆ. ಬಟ ಅಣ್ಣ ಬರ್ತಾರೆ ಅಲ್ವಾ ಅಂತ ಕೇಳಿದಾಗ ಹ್ಞೂ ಅಂತ ಇನ್ನೊಬ್ಬ ಹೇಳ್ತಾನೆ. ನಾವು ಇಲ್ಲಿರೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದಾಗ ಒಳ್ಳೆಯವ್ರು ಯಾರಾದರೂ ಹೇಳ್ತಾರಪ್ಪ ಅಂತ ಮತ್ತೊಬ್ಬ ಹೇಳ್ತಾನೆ. ಆಗ ಬೆಕ್ ಯೋಚನೆ ಮಾಡ್ತಾನೆ, ಒಳ್ಳೆಯವರು ಅಂದರೆ ಯಾರು? ಮೆನ್ನ ಒಬ್ಬನೇ ಒಳ್ಳೆಯವನು. ಆದರೆ ತಾವು ಇಲ್ಲಿರೋದು ಮೆನ್ನನ್ಗೆ ಹೆಂಗೆ ಗೊತ್ತಾಗುತ್ತೆ? ಈ ಸಿಕ್ಕ ಗಂಟನ್ನು ಬಿಡಿಸೋಕ್ಕಾಗದೆ ಬೆಕ್ ಸಪ್ಪೆ ಮೊರೆ ಹಾಕ್ಕೊಂಡು ಹಾಗೆ ಕೂತ್ಕೊಂಡ್ಬಿಡ್ತಾನೆ. ಇನ್ನು ಈ ಕಡೆ ಅರಮನೆಯಲ್ಲಿ ಸೂರ್ಯೋದಯಕ್ಕೆ ಇನ್ನೂ ಸಾಕಷ್ಟು ಸಮಯ ಇದ್ದಾಗಲೇ ಮಹಾಪ್ರಭುವನ್ನು ಮತ್ತು ಮಹಾರಾಣಿಯನ್ನು ಎಬ್ಬಿಸ್ತಾರೆ. ನೆಫರ್ಟಿಮ್ ಅದೆಷ್ಟೋ ಸಮಯದಿಂದ ಎದುರು ನೋಡ್ಕೊಂಡಿರ್ತಾಳೆ ಈ ದಿನವನ್ನು. ಸಾಮಾನ್ಯವಾಗಿ ಪೆರೋ ಬೆಳಗ್ಗೆ ಅರಮನೆಯ ದೇವಮಂದಿರಕ್ಕೆ ಹೋದ ನಂತರ ಅವಳು ಹಾಸಿಗೆ ಬಿಟ್ಟು ಹೇಳ್ತಿದ್ದವಳು. ಈ ದಿನ ಮಾತ್ರ ನಿದ್ರಾಭಂಗ ಆಯಿತು ಅಂತ ಏನು ಸಿಡುಕದೆ ಬೇಗ ಎದ್ದು ಲವಲವಿಕೆಯಿಂದ ತನ್ನ ದಾಸಿಯರಿಗೆ ಆಜ್ಞೆಗಳನ್ನು ಕೊಡ್ತಾಳೆ. ನಾಪಿತರು, ಉಗುರು ಕತ್ತರಿಸೋರು, ಅಭ್ಯಂಜನ ಮಾಡಿಸೋರು, ಹೊಸ ಬಟ್ಟೆ ತೊಡಿಸೋರು, ಪಾದರಕ್ಷೆಯವರು, ಸುಗಂಧ ಪೂಸೋರು, ಕಿರೀಟದವರು, ಹೀಗೆ ಬೇರೆ ಬೇರೆ ಕರ್ಮಚಾರಿಗಳು, ಅಧಿಕಾರಿಗಳು ಕಾದು ನಿಂತಿರ್ತಾರೆ. ಸೂರ್ಯ ಬೆಳಕಿಲ್ಲದ ಕೊರತೆಯನ್ನು ಅಲ್ಲಿ ತೈಲ ದೀಪಗಳು ತುಂಬಿಕೊಡುತ್ತವೆ. ಅರಮನೆಯ ಸಂಗೀತ ವಿದೂಷಿಯರಿಬ್ಬರು ಅಂತಃಪುರದ ಮೊಗಸಾಲೆಯಲ್ಲಿ ಕೂತ್ಕೊಂಡು ತಂತಿವಾದ್ಯಗಳನ್ನು ಮೀಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿರಿಯ ಕ್ಷೌರಿಕ ಮತ್ತು ಅವನ ಸಹಾಯಕನಿಗೆ ಈ ದಿನ ವಿಶೇಷವಾದ ಹೊಣೆ ಇರುತ್ತೆ. ಅದೇನು ಅಂದರೆ ರಾಜ ಮತ್ತು ರಾಣಿ ಇಬ್ಬರಿಗೂ ಕೇಶಮುಂಡನ ಆಗಬೇಕು, ಅಂದರೆ ಹೇರ್ ಕಟ್ಟಿಂಗ್ ಆಗಬೇಕು. ಕೇಶಕವಚ ಧಾರಣೆಗೆ ಮುನ್ನ ಪೂರ್ವಭಾವಿಯಾಗಿ ಈ ಕ್ರಿಯೆ ನಡಿಬೇಕು. ಈ ಅಪೂರ್ವ ಸಮಾರಂಭದಲ್ಲಿ ಬಳಸಲಿಕ್ಕೆ ಅಂದ್ಬಿಟ್ಟನೆ ಒಂದು ರತ್ನಖಚಿತವಾದ ಬಂಗಾರದ ಕತ್ರಿಯನ್ನು ಅರಮನೆ ಅಕ್ಸಾಲಿಗ 1 ತಿಂಗಳ ಹಿಂದೆ ತಾನೇ ಮಾಡಿ ಸಿದ್ಧ ಮಾಡಿಟ್ಟಿದ್ದ. ಅವಸರದಲ್ಲಿ ಪ್ರಾತಃ ವಿಧಿಗಳನ್ನು ಮುಗಿಸಿ ಪೆರೋ ಬರ್ತಾನೆ. ನಾಪಿತನ ಮುಂದೆ ಒಂದು ಮುಕ್ಕಾಲು ಪೀಠದ ಮೇಲೆ ಕೂತ್ಕೊತಾನೆ. ಅರಮನೆಯ ಆಭರಣಗಳ ಅಧಿಕಾರಿ ಬಂಗಾರದ ತಟ್ಟೆಯಲ್ಲಿ ಬಂಗಾರದ ಕತ್ರಿಯನ್ನು ಇಟ್ಕೊಂಡು ತಗೊಂಡು ಬರ್ತಾನೆ.
ಒಬ್ಬಳು ದಾಸಿ ಹೊರಗಡೆಯಿಂದ ಬರ್ತಾಳೆ. ಅಮಾತ್ಯರು ಬಂದಿದ್ದಾರೆ ಅಂತ ಮಹಾಪ್ರಭುವನ ಕಿವಿಲಿ ಹೇಳ್ತಾಳೆ. ಬರಲಿ ಅಂತ ಪೆರೋ ಹೇಳ್ತಾನೆ. ಕ್ಷೌರಿಕ ಹಿಂದೆ ಸರಿದು ನಿಂತ್ಕೊತಾನೆ. ಪೆರೋನ ಆಯುರಾರೋಗ್ಯ ವರ್ಧಿಸ್ಲಿ ಅಂತ ಅಮಾತ್ಯ ಹೇಳಿಬಿಟ್ಟು ಒಳಗಡೆಗೆ ಬರ್ತಾನೆ. ಒಂದು ಕ್ಷಣದ ಮೌನದ ನಂತರ ಆತ ಮುಂದುವರಿಸ್ತಾನೆ. ಪ್ರಜೆಗಳೆಲ್ಲ ಎದ್ಬಿಟ್ಟಿದ್ದಾರೆ, ಆಗಲೇ ಎಚ್ಚರಿಕೆಗೊಂಡಿದ್ದಾರೆ. ಮಹಾಪ್ರಭು ಮಹಾಮಂದಿರಕ್ಕೆ ಹೋಗೋದನ್ನು ನೋಡೋಕ್ಕೋಸ್ಕರ ಜನ ದಾರಿಯ ಎರಡು ಕಡೆಯಲ್ಲೂ ಕಿಕ್ಕಿರಿದು ನಿಂತು ಬಿಟ್ಟಿದ್ದಾರೆ. ಜೊತೆಗೆ ಕ್ರೂರ ಮೃಗವನ್ನು ನಾವು ಬಂಧನದಲ್ಲಿ ಇಟ್ಟಿದ್ದೀವಿ. ಅಲಂಕೃತ ಮಹಾಮಂದಿರ ಪೆರೋನ ಸ್ವಾಗತಕ್ಕೂ ಕೂಡ ಸಿದ್ಧವಾಗಿದೆ. ಮಹಾರ್ಚಕರು ಎದ್ದು ಪವಿತ್ರ ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವರದಿ ಒಪ್ಪಿಸ್ತಾನೆ. ಅರಸ ಹೇಳ್ತಾನೆ, ಸಂತೋಷ. ಈ ದಿನ ಸೆಡ್ ಉತ್ಸವದ ವಿಶೇಷ ಕ್ರಿಯೆಗೆ ಅಮಾತ್ಯರು ಸಾಕ್ಷಿಯಾಗಿರಬೇಕು ಅಂತ ಹೇಳಿದಾಗ, ಆಗಲಿ ಬಂದಿರ್ತೀನಿ, ಇಲ್ಲೇ ಇದ್ದು ಇರ್ತೀನಿ ಅಂತ ಹೇಳ್ಬಿಟ್ಟು ಅಮಾತ್ಯ ಹೇಳ್ತಾನೆ. ಪೆರೋ ಸಂಜ್ಞೆ ಮಾಡುತ್ತಾನೆ. ತಕ್ಷಣ ಕ್ಷೌರಿಕ ಕತ್ರಿ ಹಿಡ್ಕೊಂಡು ತನ್ನ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಂಗಾರದ ತಟ್ಟೆ ಜೊತೆಗೆ ಸಿಡಿಲಾಗಿದ್ದಂತಹ ದಾಸಿ ಹಿಡಿಯಾಗಿ ಕೆಳಗೆ ಬೀಳ್ತಾ ಇದ್ದಂತಹ ಅರಸನ ನೀಳವಾದ ಕೂದಲನ್ನು ತನ್ನ ತಟ್ಟೆಯಲ್ಲಿ ಹಿಡ್ಕೊತಾಳೆ. ಪರಿಣಿತ ನಾಪಿತನ ಕರ ಕೌಶಲದಿಂದ ಸ್ವಲ್ಪ ಹೊತ್ತಲ್ಲೇ ಪೆರೋನ ತಲೆ ನುಣ್ಣಗಾಗುತ್ತೆ. ಕತ್ರಿಯನ್ನು ಕೆಳಗಡೆ ಇಟ್ಬಿಟ್ಟು ನಾಪಿತ ಕ್ಷೌರದ ಕತ್ತಿಯನ್ನು ತಗೋತಾನೆ. ಸ್ವರೂಪ ದರ್ಶಕದಲ್ಲಿ ತನ್ನ ಮುಖವನ್ನು ನೋಡಿಕೊಂಡ ಪೆರೋಗೆ ನನ್ನ ತಲೆ ಎಷ್ಟು ಚಿಕ್ಕದಾಗಿದೆಯಲ್ಲ ಅನಿಸುತ್ತೆ, ಕಸಿವಿಸಿ ಆಗತ್ತೆ. ಆ ಕನ್ನಡಿಯನ್ನು ಪಕ್ಕಕ್ಕೆ ಸರಿಸಿ ಅಂತ ಹೇಳಿಬಿಟ್ಟು ಅಂಗೈಯಿಂದಲೇ ಆತ ಆಜ್ಞೆ ಕೊಡ್ತಾನೆ. ಅರಸನನ್ನ ದಾಸಿಯರು ಸ್ನಾನದ ಮನೆ ಕರ್ಕೊಂಡು ಹೋಗ್ತಾರೆ. ಅಲಂಕೃತ ಪಲ್ಲಂಕಿಗಳನ್ನು ನೋಡೋಕ್ಕೆ ಅಂತ ಅಮಾತ್ಯ ಕೂಡ ಹೊರಗಡೆಗೆ ಹೋಗ್ತಾನೆ. ಇನ್ನು ರಾಜಕುಮಾರಿಯರನ್ನ ಎಚ್ಚರಿಸ್ತಾರೆ. ಈಗ ಮಹಾರಾಣಿ ಸರದಿ. ಮಹಾರಾಣಿಯ ಸಮ್ಮುಖದಲ್ಲಿ ನಾಪಿತ ಒಂದು ಕ್ಷಣ ವಿವಂಚನೆಗೆ ಗುರಿಯಾಗ್ತಾನೆ. ಸಾಕಷ್ಟು ಸೊಂಪಾಗಿದ್ದ ತಲೆ ಕೂದಲನ್ನು ಕತ್ತರಿಸ್ಬೇಕಲ್ಲ, ಆದರೆ ಉದುರುವಂತಹ ಕೂದಲುಗಳು ನೆರೆಗೂದಲು ಹಾವಳಿ ನಡೆಸಿರುತ್ತವೆ. ಕೇಶಮುಂಡನಕ್ಕೆ ಇದು ಒಂದು ಕಾರಣ ಇರಬಹುದಾ ಅಂತ ಆತ ಅಂದ್ಕೊಳ್ತಾನೆ. ನೆಫರ್ಟಿಮ್ ಒಬ್ಬಳು ದಾಸಿಗೆ ಹೇಳ್ತಾಳೆ, ನೋಡಿ ಅಸಿರಿಯಾದಿಂದ ತರಿಸಿರೋ ಕೇಶ ಕವಚ ಇದೆಯಲ್ಲ, ಅದು ತಗೊಂಡು ಬನ್ನಿ ಅಂತ ಹೇಳಿದಾಗ ನಾಪಿತನಿಗೆ ತೋರ್ಸೋಕ್ಕೆ ಅಂತ ತರ್ತಾರೆ ಅದನ್ನು. ಆತ ಅದನ್ನು ನೋಡಿ ಅಪ್ರತಿಭನಾಗ್ತಾನೆ. ಇಷ್ಟೊಂದು ಕೂದಲು ಒಂದೇ ಹೆಣ್ಣಿಂದ ಅಲ್ವಾ ಇದು ಅನಿಸುತ್ತೆ. 2-3 ಜನರ ತಲೆಗಳನ್ನಾದರೂ ಬೋಳಿಸಿ ಅದರಿಂದ ಇದನ್ನು ಮಾಡಿರಬೇಕು ಅಂತ ಅವನಿಗನ್ಸುತ್ತೆ. ಆದರೆ ತನ್ನ ಮನಸ್ಸಿಗೆ ಅನಿಸಿದ್ದನ್ನು ಆತ ಏನು ಹೇಳೋದಿಲ್ಲ. ಹೇಗಿದೆ ಅಂತ ರಾಣಿ ಕೇಳ್ತಾಳೆ. ತುಂಬ ಚೆನ್ನಾಗಿದೆ ಮಹಾರಾಣಿ, ಸುಂದರವಾಗಿದೆ ಅಂತ ಆ ಕ್ಷೌರಿಕ ಹೇಳ್ತಾನೆ. ತನ್ನ ಹೆರಳಿನ ಮೇಲೆ ಪ್ರೀತಿಯಿಂದ ಕೈ ಆಡಿಸಿ ಅವಳು ಹೇಳ್ತಾಳೆ, ಧಾರ್ಮಿಕ ವಿಧಿ ಆಗಲೇಬೇಕಲ್ಲ, ನಿನ್ನ ಕೆಲಸ ಶುರು ಮಾಡು ಅಂತಾಳೆ. ಮತ್ತೆ ಇನ್ನೊಬ್ಬ ದಾಸಿ ಬರ್ತಾಳೆ. ಅವಳು ಇನ್ನೊಂದು ಬಂಗಾರ ತಟ್ಟೆ ಇಟ್ಕೊತಾಳೆ. ಸುರುಳಿಯಾಗಿ ಕೂದಲ ಹಿಡಿಗಳು ಅದರಲ್ಲಿ ಬೀಳುತ್ತವೆ. ಮಹಾರಾಣಿ 1-2 ಬಾರಿ ಸದ್ದು ಮಾಡ್ತಾಳೆ, ನಿಟ್ಟುಸಿರು ಬಿಡ್ತಾಳೆ. ಒಂದ್ಸಲ ಕನ್ನಡಿನಲ್ಲಿ ಅಂದರೆ ಸ್ವರೂಪ ದರ್ಶಕದಲ್ಲಿ ತನ್ನ ಪ್ರತಿಬಿಂಬ ನೋಡ್ಕೊಳ್ಳೋದು, ಜೊತೆಗೆ ಕೇಶ ಕವಚದ ಕಡೆ ದೃಷ್ಟಿ ಹರಿಸೋದು, ಇದನ್ನು ಮಾಡ್ತಾ ಇರ್ತಾಳೆ. ದಾಸಿ ತನ್ನ ಪಕ್ಕಕ್ಕೆ ಬಂದಾಗ ತಟ್ಟೆ ಕಡೆಗೊಮ್ಮೆ ನೋಟ ಬೀರೋದು, ಇವೆಲ್ಲ ರಾಣಿ ಮಾಡ್ತಾ ಇರ್ತಾಳೆ. ಕೆಲಸ ಮುಗಿಯುತ್ತೆ. ಆ ನಂತರ ನಾಪಿತ ರಾಣಿಗೆ ತಲೆಬಾಗಿ ನಮಸ್ಕರಿಸ್ತಾನೆ. ಸ್ನಾನ ಆಗತ್ತೆ. ಆದಮೇಲೆ ಮಹಾಪ್ರಭು ಮತ್ತು ಮಹಾರಾಣಿ ಇಬ್ಬರು ತಲೆಗಳಿಗೂ ತೆಳ್ಳಗಿನ ಶ್ವೇತ ವಸ್ತ್ರವನ್ನು ಸುತ್ತಿ ಅಲಂಕಾರ ಮಾಡ್ತಾರೆ. ಶುಭ್ರವಾದ ಬಟ್ಟೆಗಳನ್ನು ಉಡಿಸಿಸ್ತಾರೆ, ಆಭರಣಗಳನ್ನು ತೊಡಿಸ್ತಾರೆ. ಇನ್ನು ಬೆಂಚಸ್ಟ್ ಬಂದು ಮಹಾರಾಣಿಗೆ ಅರ್ಕೆ ಮಾಡ್ತಾಳೆ. ರಾಜ್ಕುಮಾರ ಮತ್ತು ರಾಜ್ಕುಮಾರಿಯರು ಹೊರಟು ನಿಂತಿದ್ದಾರೆ, ಅವರೆಲ್ಲ ಸಿದ್ಧವಾಗಿದ್ದಾರೆ ಅಂತ ಹೇಳ್ತಾಳೆ. ಒಳ್ಳೆಯದು, ಮಹಾಪ್ರಭು ಸಿದ್ಧ ಆಗಿದ್ದಾರಾ ಏನಂತ ವಿಚಾರಿಸು, ಮೆರವಣಿಗೆ ಅಧಿಕಾರಿಗಳಿಗೂ ಕೂಡ ತಿಳಿಸು ಅಂತ ರಾಣಿ ಹೇಳ್ತಾಳೆ. ಪಲ್ಲಕ್ಕಿಗಳ ಹತ್ರ ರಾಜ ಮತ್ತು ರಾಣಿ ಸಾಗ್ತಾ ಇದ್ದಾಗ ಮಹಾರಾಣಿ ಕಡೆ ಪೆರೋ ನೋಡ್ತಾನೆ. ಆಕೆ ಕೂಡ ಆತನ ಹತ್ರನೇ ಮುಚ್ಚುಮರಿಯ ನೋಟವನ್ನು ಬೀರ್ತಾಳೆ. ಪರಸ್ಪರ ನುಣುಪು ತಲೆಯ ಮೇಲಿನ ಶಿರೋವಸ್ತ್ರದ ಅಲಂಕಾರ ಹೇಗೆ ಕಾಣುತ್ತೆ ಅಂತ ತಿಳಿಯೋ ಅಪೇಕ್ಷೆ ಅವರಿಗೆ. ಈ ಮಹಾ ಅರ್ಚಕ ಕಠೋರನಾಗದೇ ಇದ್ದಿದ್ರೆ ಕೇಶಕವಚ ಧಾರಣೆಯನ್ನು ಅರಮನೆಯಲ್ಲಿ ದೇವಮಂದಿರದಲ್ಲಿ ಮಾಡಬಹುದಿತ್ತಲ್ವಾ, ಈಗೆಲ್ಲರೆದ್ರಿಗೂ ನಡಿಬೇಕಲ್ಲ ಇದು ಅಂತ ರಾಣಿ ಮನಸ್ಸಿನಲ್ಲಿ ಅನ್ಕೊತಾಳೆ. ಪಂಜುಗಳು, ಬೇರಿಯವರು, ಹಾಡೋರು, ಕುಣಿತದವರು, ಮೆರವಣಿಗೆ ಉದ್ದಕ್ಕೂ ಕೂಡ ಎಡಬಲಗಳಲ್ಲಿ 100 ಜನರು ಕಾವಲು ಭಟ್ರು ಎಲ್ಲರೂ ಇರ್ತಾರೆ. ಮೊದಲನೇ ಪಲ್ಲಕ್ಕಿನಲ್ಲಿ ಅಮಾತ್ಯ ಕೂತ್ಕೊತಾನೆ. ಅವನ ಹಿಂದೆ ಪೆರೋ. ಹಿಂಬಾಲಿಸಿರೋ ಇನ್ನೊಂದು ಪೆಟ್ಟಿಗೆ ಇದ್ದಂತಹ ಒಂದು ಪಲ್ಲಕ್ಕಿ ಬರುತ್ತೆ. ಆ ಪೆಟ್ಟಿಗೆನಲ್ಲಿ ಅರಸನ ಕೇಶಕವಚ, ಕಿರೀಟ, ಕೊಂಡಿಕೋಲು, ಅಡಕತ್ರಿ ಇವೆಲ್ಲ ಇರುತ್ತೆ. ಹಿಂದಿನ ಪಲ್ಲಕ್ಕಿನಲ್ಲಿ ಮಹಾರಾಣಿ.
ಆದರೆ ಹಿಂದೆ ಯಥಾ ಪ್ರಕಾರ ಆಕೆಯನ್ನು ಹಿಂಬಾಲಿಸಿ ಬಂದಂತಹ ಮತ್ತೊಂದು ಪಲ್ಲಕ್ಕಿನಲ್ಲಿ ಕೇಶಕವಚ ಕಿರೀಟಗಳಿದ್ದಂತಹ ಪೆಟ್ಟಿಗೆಯನ್ನು ಹೊತ್ತಿದ್ದ ಇನ್ನೊಂದು ಪಲ್ಲಕ್ಕಿ ಇರುತ್ತೆ. ಅದಕ್ಕೂ ಹಿಂದಿನ ಪಲ್ಲಕ್ಕಿನಲ್ಲಿ ರಾಜ್ಕುಮಾರ ಮತ್ತು ಅದಕ್ಕೆ ಹಿಂದಿನ ಪಲ್ಲಕ್ಕಿನಲ್ಲಿ ರಾಜಕುಮಾರಿಯರು, ಕಾಲ್ನಡಿಗೆ ಸೇವಕರು, ಪಂಜುಗಳು ಈ ಥರ ತೆರೆದ ಮಹದ್ವಾರವನ್ನು ಹಾದು ಮೆರವಣಿಗೆ ಬೀದಿ ಕಡೆಗೆ ಇಳಿಯುತ್ತೆ. ನಗರದ ಹೊರಗಡೆಗೆ ಮಹಾಮಂದಿರದ ಕಡೆಗೆ ಈ ಮೆರವಣಿಗೆ ಸಾಗುತ್ತೆ. ಈಗ ಕತ್ತಲಾಗ್ಲೇ ಕರಗ್ತಾ ಇರುತ್ತೆ. ಇನ್ನೇನು ಪೂರ್ತಿಯಾಗಿ ಕತ್ತಲು ಹೋಗಿ ಪೂರ್ತಿ ಬೆಳಕು ಮೂಡೋ ಸಮಯ ಹತ್ರ ಬರ್ತಾ ಇದೆ. ಆದರೂ ಕೂಡ ದೀಪಗಳ ಅಂದರೆ ಪಂಜುಗಳ ಒಂದು ಬೆಳಕಿನಲ್ಲಿ ಮೆರವಣಿಗೆ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಉದ್ದಕ್ಕೂ ನೆರಳು ಮತ್ತು ಬೆಳಕಿನ ಆಟ ನಡೀತಾ ಇರುತ್ತೆ. ಹೊಳಿತಾ ಇದ್ದಂತಹ ಈಟಿ ಮೊನೆಗಳು, ಪಲ್ಲಕ್ಕಿಗಳ ಕೆತ್ತನೆ ಕೆಲಸಗಳು, ಮೆರವಣಿಗೆಯಲ್ಲಿದ್ದವರ ಹಾರೈಕೆ ಇವೆಲ್ಲ ಅಲ್ಲಿ ಕಂಡು ಬರ್ತಾ ಇರುತ್ತೆ. ಓ ಪೆರೋ, ಓ ಪೆರೋ, ದೀರ್ಘಾಯುವಾಗಿರು ಪೆರೋ, ದೀರ್ಘಾಯುವಾಗಿರು ಪೆರೋ ಅಂತ ಅಕ್ಕಪಕ್ಕದಲ್ಲಿದ್ದ ಜನಸಮ್ಮದಿ ಹೇಳ್ತಾ ಇರುತ್ತೆ. ನಗರವಾಸಿಗಳು, ಹೊರಗಡೆಯಿಂದ ಬಂದವರು, ಗಂಡಸರು, ಹೆಂಗಸರು ಮಹಾಪ್ರಭುವಿನ ಮಹಾರಾಣಿಯ ಪಲ್ಲಕ್ಕಿಗಳ ಸಮೀಪ ಬಂದಾಗ ಬಾಗಿ ನಮಸ್ಕರಿಸ್ತಾ ಇರ್ತಾರೆ. ಮೆರವಣಿಗೆಯಿಂದ ಕೇಳಿಸಿದ ಘೋಷದ ಜೊತೆಗೇನೆ ತಮ್ಮ ಧ್ವನಿಯನ್ನು ಎಲ್ಲರೂ ಸೇರಿಸ್ತಾ ಇರ್ತಾರೆ. ಮಹಾಪ್ರಭು, ಮಹಾಪೆರೋ, ಮಹಾರಾಣಿ ಎಲ್ಲರೂ ದೀರ್ಘಾಯು ಆಗಿರಿ ಅಂತ ಹೇಳ್ಬಿಟ್ಟು ಜನ ಅವ್ರಿಗೆ ಹಾರೈಸ್ತಾ ಇರ್ತಾರೆ. ಹಗಲಾದರೆ ಚಲಿಸದ ಮುಖಮುದ್ರೆ ಇರಬೇಕು, ಅಂದರೆ ಎಲ್ಲರೂ ತಮಗೆ ಕಾಣಿಸ್ತಾರೆ, ತಾವು ಎಲ್ಲರಿಗೂ ಕಾಣಿಸ್ತಾರೆ. ಹಾಗಾಗಿ ಏನು ಒಂದು ಮುಖವನ್ನು ಅಲ್ಲಾಡಿಸದೆ ನೇರ ಕೂತಿರಬೇಕು. ಆದರೆ ಈಗ ನಸುಗತ್ಲು ಇದ್ದಿದ್ದರಿಂದ ರಾಜ ಸ್ವಲ್ಪ ಮಟ್ಟಿಗೆ ಸ್ವತಂತ್ರ ಪಡೆದು ಅತ್ತ ಇತ್ತ ನೋಡ್ತಾ ಇರ್ತಾನೆ. ಇವರೇನಾ ನನ್ನ ಪ್ರಜೆಗಳು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಅಂತೂ ಅನಗತ್ಯವಾದ ಒಂದು ಘರ್ಷಣೆಯನ್ನು ತಪ್ಪಿಸಿದಾಗ ಆಯಿತು. ಅದರಲ್ಲಿ ಅಮೆರಬ್ನ ಕೌಶಲ್ಯ ಹೆಚ್ಚಿಂದೋ ಹೆಕ್ಕವೆಟ್ಟದೋ ಅಂತ ರಾಜ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇಲ್ಲಿ ಅವನ ಪ್ರಕಾರ ಅನಗತ್ಯ ಘರ್ಷಣೆ ಅಂದರೆ ಮೆನಪ್ಟಾ ಜೊತೆಗೆ ಮತ್ತು ಆ ಹೇಪಾಟ್ ಜೊತೆಗೂ ಏನು ಒಂದು ಸಂಘರ್ಷಣೆ ನಡೆಯುತ್ತೋ ಗೊತ್ತಿಲ್ಲ. ಅದನ್ನು ತಪ್ಸೋಕ್ಕೋಸ್ಕರನೇ ಮೆನಪ್ಟನನ್ನು ಬಂಧನಕ್ಕೆ ಇಟ್ಟಿದ್ದಾಯಿತು. ಇದು ಒಂದು ರೀತಿಯ ಒಳ್ಳೆಯದಾಯಿತು ಅಂತ ಪೆರೋ ಮನಸ್ಸಿನಲ್ಲಿ ಅಂದ್ಕೊಂಡು ಬರ್ತಾ ಇರ್ತಾನೆ. ನೀರಾನೆ ಪ್ರಾಂತ್ಯದ ಪ್ರಶ್ನೆ ಬಗೆಹರಿತಾ ಇರೋದು ತನ್ನ ಒಂದು ಪ್ರಾಬಲ್ಯಕ್ಕೆ ನಿದರ್ಶನ ಅಂತ ಕೂಡ ಅಂದ್ಕೊಳ್ತಾನೆ. ಸೆಡ್ ಉತ್ಸವಕ್ಕೆ ಸಂಬಂಧಿಸಿ ಮಹಾಮಂದಿರಕ್ಕೆ ತಾನು ಕಾಣಿಕೆಗಳನ್ನು ಕೊಡಬೇಕು. ಎಂಥ ಕಾಣಿಕೆ, ಎಷ್ಟು ಮೌಲ್ಯದ್ದು, ಇದನ್ನು ಅಮೆರಬ್ ಜೊತೆ ತಾನು ಚರ್ಚೆ ಮಾಡಬೇಕಾಗಿತ್ತು, ಮಾಡಲೇ ಇಲ್ವಲ್ಲ ಅಂತಲೂ ಪೆರೋ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಅಂದರೆ ಜನ ಅಂದರೆ ಇಲ್ಲಿ ನಿರಾನೆ ಪ್ರಾಂತ್ಯದ ಜನ ಪೆರೋನ ಆಳ್ವಿಕೆ ವಿರುದ್ಧ ದಂಗೆ ಎದ್ದಿರ್ತಾರೆ. ಆದರೆ ಅವರು ಪೆರೋನ ವಿರುದ್ಧ ದಂಗೆ ಎದ್ದಿರೋದಿಲ್ಲ. ನಿರಂಕುಶವಾಗಿ ಇದ್ದಂತಹ ಕಂದಾಯದ ಅಧಿಕಾರಿಗಳ ವಿರುದ್ಧ ಮೆನಪ್ಟಾ ಮತ್ತು ಅವನ ಹಿಂಬಾಲಕರೆಲ್ಲರೂ ದಂಗೆ ಎದ್ದಿರ್ತಾರೆ. ಅಲ್ಲಿ ಅಂದರೆ ಅವರು ಇದ್ದಂತಹ ಜಾಗದಲ್ಲಿ ಒಳ್ಳೆ ಆಡಳಿತವನ್ನು ಕೂಡ ಅವರು ಪ್ರಾರಂಭ ಮಾಡಿಕೊಂಡಿರ್ತಾರೆ. ಅದು ರಾಜನಿಗೂ ಸ್ವಲ್ಪ ಇರಿಸು ಮುರುಸು ಆದರೂ ಕೂಡ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ ಸಂತೋಷ ಆಗಿರುತ್ತೆ. ಆದರೆ ಈ ಮಹಾ ಅರ್ಚಕ ಅದರಿಂದ ಕುಪಿತನಾಗಿರ್ತಾನೆ. ಹಾಗಾಗಿ ಅವನು ತನ್ನ ಒಂದು ಪ್ರಾಬಲ್ಯವನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಅವನನ್ನು ಸೆರೆಯಲ್ಲಿ ಇಡಬೇಕು, ವಿಚಾರಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಪೆರೋಗೆ ಆಜ್ಞೆ ಮಾಡಿರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.